ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತು ಮಾತಾಡ್ತಿರುವಂಥ ಒಂದು ವಿಷಯ ಸ್ಕಾಲರ್ಶಿಪ್ ಬಗ್ಗೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗೆ ಸಿಗುವಂತಹ ಒಂದು ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಪಾಸ್ ಆದವರಿಗೆ ಸಿಗಲಿದೆ 12,000ರಿಂದ 20,000, ಅಂದರೆ 12,000 ರೂಪಾಯಿಯಿಂದ ನಿಮಗೆ 20,000 ರೂಪಾಯಿವರೆಗೆ ನಿಮಗೆ ಸ್ಕಾಲರ್ಶಿಪ್ಪು ಸಿಗ್ತಾ ಇದೆ. ಹಾಗಾದರೆ ಇದು ಯಾರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ, ಏನು ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ? ಈ ಸ್ಕಾಲರ್ಶಿಪ್ ಹೆಸರೇನು? ಹೌದು ಸ್ನೇಹಿತರೆ, ಈ ಸ್ಕಾಲರ್ಶಿಪ್ ಹೆಸರು NSP ಅಂತೇಳಿ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಕೇಂದ್ರ ಸರ್ಕಾರದಿಂದ ವಿದ್ಯಾರ್ಥಿ ವೇತನ ಪ್ರಾರಂಭಿಸಲಾಗಿದೆ. ಮುಂಚೆಯಿಂದನೂ ಇದು ಇದೆ. ಈ ಯೋಜನೆಯಡಿ PUC ಪಾಸ್ ಆದವರಿಗೆ ಅರ್ಜಿ ಸಲ್ಲಿಸಿ ಸ್ಕಾಲರ್ಶಿಪ್ ಪಡೆಯಬಹುದು. ಹಾಗಾದರೆ ಇದು ಬರೀ PUC ಮಾತ್ರದವರಿಗೆನಾ? PUC ಅವರಿಗೆ ಮಾತ್ರ ಈ ಸ್ಕಾಲರ್ಶಿಪ್ನ ನಾವು NSPಯಿಂದ ತಗೊಳ್ತಾ ಇದ್ದೀವ? ಹಾಗಾದರೆ ಇದ್ರ ಬಗ್ಗೆ ಹೇಗೆ, ಏನು, ಯಾರೆಲ್ಲ ಈ ಸ್ಕಾಲರ್ಶಿಪ್ನ ಪಡ್ಕೊಬೋದು, ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋ ಮುಖಾಂತರ ಕೊಡ್ತೀನಿ. ವಿಡಿಯೋನ ಎಲ್ಲೂ ನೀವು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಫಾಲೋ ಮಾಡಿ. ಹಾಗಾದರೆ ಅರ್ಜಿ ಸಲ್ಲಿಸಲು ಅರ್ಹತೆ ಏನಿರಬೇಕು ಅಂತ ಹೇಳಿದ್ರೆ, PUCಯಲ್ಲೂ ಪಾಸಾಗಿರಬೇಕಾ? ಅವ್ರ ಅರ್ಜಿಯಲ್ಲಿ ಸಲ್ಲಿಸೋರಿಗೆ ಏನು ಅರ್ಹತೆ ಇರಬೇಕು? ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಅನ್ನೋದು ಯಾವಾಗಿರುತ್ತೆ? ಅರ್ಜಿನ ಯಾವ ರೀತಿ ನಾವು ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಈ ಸಂಪೂರ್ಣ ಮಾಹಿತಿ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ PUC ಪಾಸ್ ಆದ ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ 3 ವರ್ಷಗಳ ಕಾಲ ಸ್ಕಾಲರ್ಶಿಪ್ ನೀಡಲಾಗ್ತಿದೆ. ನಾನು ನಿಮ್ಮ ಹತ್ರ ಮುಂಚೆನೇ ಹೇಳಿದೆ ಸ್ನೇಹಿತರೆ, ಇದು ಬರೀ PUCಗೆ ಮಾತ್ರನಾ ಅಂತ ಹೇಳಿ. ಹಾಗಾದರೆ ಇಲ್ಲಿ ನೋಡಿ, PUCಗೂ ಇದು ಸಿಗ್ತಾ ಇದೆ, ಪದವಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಇದು ಸಿಗ್ತಾ ಇದೆ. PUC ಪಾಸ್ ಆದ ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ 3 ವರ್ಷಗಳ ಕಾಲ, ಅಂದರೆ ನೀವೀಗ ಪದವಿ ಅಂದರೆ 3 ವರ್ಷ ಡಿಗ್ರಿ ಮಾಡ್ತಾ ಇದ್ದೀರಾ ಅಂದರೆ 3 ವರ್ಷ ಡಿಗ್ರಿ ಕಂಪ್ಲೀಟ್ ಆಗೋ 3 ವರ್ಷಗಳ ಕಾಲನೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಹಾಗಾದರೆ ಅರ್ಜಿನ ಯಾವ ಥರ ನೀವು ಸಲ್ಲಿಸಬಹುದು? ಅರ್ಜಿದು ಅರ್ಹತೆ ಏನಿರಬಹುದು? ಅರ್ಜಿನ ಅಪ್ಲೈ ಮಾಡೋಕ್ಕೆ ಏನೆಲ್ಲ ಅರ್ಹತೆ ಬೇಕಾಗಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ವಿದ್ಯಾರ್ಥಿ ಆ ವರ್ಷದವರು ಅಂತ ಹೇಳಿದ್ರೆ, ಪ್ರತಿ ವರ್ಷವೂ ಈ ಒಂದು ಸ್ಕಾಲರ್ಶಿಪ್ನ ನಾವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಆದರೆ ವಿಷಯ ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷ ಆ ವರ್ಷದಲ್ಲಿ ಈ ಅಪ್ಲಿಕೇಶನ್ನ ಅವರು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದಂಥ ಟೈಮಲ್ಲಿ ನಾವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇವಾಗ 2023ರಲ್ಲೂ ಮಾಡಿದ್ದಾರೆ, ಆವಾಗ ವಿದ್ಯಾರ್ಥಿಗಳು ಅಪ್ಲೈ ಮಾಡಿರ್ತಾರೆ. ಈಗ 2024ರಲ್ಲಿ ಇದನ್ನು ಅವರು ಅಪ್ಲಿಕೇಶನ್ನ ರಿಲೀಸ್ ಮಾಡೋದ್ರಿಂದ ವಿದ್ಯಾರ್ಥಿಗಳು ಯಾರೆಲ್ಲ 2024ನೇ ಸಾಲಿನಲ್ಲಿ PUC ಪಾಸ್ ಆಗಿರ್ತೀರಾ, PUC ಪಾಸ್ ಆಗಿರೋದ್ರ ಜೊತೆಗೆ ಕೂಡ ನೀವು PUCಯ ಪರೀಕ್ಷೆಯಲ್ಲಿ ಕನಿಷ್ಠ 80% ಅಥವಾ ಹೆಚ್ಚು ಅಂಕಗಳನ್ನ ಕೂಡ ಪಡೆದಿರಬೇಕಾಗುತ್ತೆ. PUCಯ ಪರೀಕ್ಷೆಯಲ್ಲಿ ನೀವು 80%ಗಿಂತ ಹೆಚ್ಚು ಮಾರ್ಕ್ಸ್ನ ಅಂಕಗಳನ್ನ ತೊಗೊಂಡಿದ್ರೆ ಈ ಒಂದು ಅಪ್ಲಿಕೇಶನ್ಗೆ ನೀವು ಅರ್ಹರಾಗಿರ್ತೀರ. ಹಾಗಾದರೆ ನಾವು PUC ಓದಿ 2 ವರ್ಷ ಆಗಿದೆ, ಈಗ ನಾನು ಡಿಗ್ರಿ ಓದ್ತಾ ಇದ್ದೀನಿ, PUC ಮುಗಿದು ಹೋದ ವರ್ಷನೇ ಮುಗಿತು, ಈಗ ಡಿಗ್ರಿ ಓದ್ತಾ ಇದ್ದೀನಿ ಅಂದರೆ ಡಿಗ್ರಿ ಕೋರ್ಸ್ಗೂ ಕೂಡ ಇದು ದಾಖಲಾಗಿದೆ ಅಂತ ಹೇಳಿದ್ರೆ 3 ವರ್ಷ ಡಿಗ್ರಿ ಕೋರ್ಸ್ಗೆ ದಾಖಲಾಗಿರಬೇಕು. 3 ವರ್ಷ ಡಿಗ್ರಿ ಕೋರ್ಸಿಗೆ ನೀವು ಅಂದರೆ PUC ಆದಮೇಲೆ ನೀವು ಮೊದಲನೇ ವರ್ಷ ನೀವು ಡಿಗ್ರಿಗೆ ಜಾಯ್ನ್ ಆಗಿರ್ತೀರ, ಆವಾಗ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ತಾ ಇರ್ತೀರ. ನೀವು PUC ಮುಗಿದ್ಮೇಲೆ ನೀವು ಇವಾಗ ನರ್ಸಿಂಗ್ ಆದರೂ ಹೋಗ್ತೀರಾ, ಇಲ್ಲ ಅಂತ ಹೇಳಿದರೆ ಇದು ಇಂಜಿನಿಯರಿಂಗ್ ಹೋಗ್ತೀರಾ, ಮೆಡಿಕಲ್ ಹೋಗ್ತೀರಾ, ನೀವು ಯಾವುದೇ ತರಹದ ಫೀಲ್ಡ್ಗಳಿಗೆ ಹೋಗಿದ್ರೂ ಪರವಾಗಿಲ್ಲ. ಆದರೆ ನಿಮ್ಮ ಅಡ್ಮಿಷನ್ ನೀವು ಆಗಿದ್ದೀರಾ, ಆ ಅಡ್ಮಿಷನ್ ಆಗಿರೋ ಕಾಲೇಜಲ್ಲಿ ಕೂಡ ನೀವು ಈ ಒಂದನ್ನು ಅಪ್ಲೈ ಮಾಡ್ಬೋದಾಗುತ್ತೆ. ಆದರೆ ನೀವೇನು ಓದ್ತಾ ಇದ್ದೀರಾ, ಮುಂದೆ ನೀವು ಓದುವಂತಹ ವಿದ್ಯಾರ್ಥಿಗಳು ಮಾತ್ರ ಇದನ್ನು ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗಾದರೆ ಈ ಯೋಜನೆಯಲ್ಲಿ ಎಷ್ಟು ಸ್ಕಾಲರ್ಶಿಪ್ ಲಭ್ಯ ಇದೆ ಅಂದರೆ, ಈ ಯೋಜನೆಯಲ್ಲಿ ಯಾವ ಥರ ಸ್ಕಾಲರ್ಶಿಪ್ ಎಷ್ಟು ನಮಗೆ ಲಭ್ಯ ಇದೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಮುಂಚೆನೇ ಹೇಳಿದ ಹಾಗೆ ಮೊದಲ ವರ್ಷದ ಪದವಿಗೆ ಅಂತ ಹೇಳಿದ್ರೆ, ಇವಾಗ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರೋದು, ಈಗ ಯಾರಾದರೂ ವಿದ್ಯಾರ್ಥಿಗಳು ಇದನ್ನು ನೋಡ್ತಾ ಇದ್ರು, ಇಲ್ಲ ಅವರ ಪೇರೆಂಟ್ಸ್ ನೋಡ್ತಾ ಇದ್ರು, ಇದನ್ನು ತಿಳ್ಕೊಳ್ಳಿ ಸರ್. ನೀವೇನು ಅಂತ ಹೇಳಿದ್ರೆ, ಇವಾಗ ಯಾವುದೇ ವಿದ್ಯಾರ್ಥಿ PUC ಮುಗಿಸ್ಬಿಟ್ಟು ಮೊದಲನೇ ವರ್ಷ ಡಿಗ್ರಿಗೆ ಹೋಗಿರ್ತಾರೆ ಅಂದ್ಕೊಳ್ಳಿ. ಮೊದಲನೇ ವರ್ಷ ಡಿಗ್ರಿಗೆ ಹೋದಾಗ ಅವ್ರು ಏನಾದ್ರು ಇದನ್ನ ಅಪ್ಲೈ ಮಾಡಿದ್ದಾರೆ ಅಂದರೆ 12,000 ನಿಮಗೆ ಸಿಗುತ್ತೆ. ಅರ್ಜಿ ಸಲ್ಲಿಸಲು ನಿಮಗೆ ಬೇಕಾದಂತಹ ದಾಖಲಾತಿಗಳು ಯಾವ್ಯಾವುದು? ಹಾಗಾದರೆ ಅರ್ಜಿನ ನಾವು ಹೇಗೆ ಸಲ್ಲಿಸಬೇಕು, ಅದು ಸಲ್ಲಿಸೋಕ್ಕೆ ಬೇಕಾದಂತಹ ದಾಖಲಾತಿಗಳು ಯಾವುದು, ನಾನು ಸಲ್ಲಿಸೋದು ಹೇಗೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಅರ್ಜಿನ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡ್ಕೋಬೇಕು ಅಂದರೆ, ಆಧಾರ್ ಕಾರ್ಡ್ ರೆಡಿ ಮಾಡ್ಕೋಬೇಕಾಗತ್ತೆ, ನಿಮ್ಮದೊಂದು ಫೋನ್ ನಂಬರ್ ರೆಡಿ ಮಾಡ್ಕೊಬೇಕಾಗತ್ತೆ, ಮತ್ತು ನಿಮ್ಮ 10ನೇ ತರಗತಿ ಮತ್ತು 12ನೇ ತರಗತಿಯ ಅಂದರೆ 10th ಸ್ಟ್ಯಾಂಡರ್ಡ್ ಮತ್ತು PUC ಇದು ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಮತ್ತು ನೀವು
ಪದವಿ ದಾಖಲೆ ಪ್ರಮಾಣ ಪತ್ರ. ನಾನು ಹೇಳಿದೆ PUC ಮುಗಿದಾದ್ಮೇಲೆ ನೀವೇನಾದರೂ ಮತ್ತೆ ಓದಲಿಕ್ಕೆ ಯಾವ ಕಾಲೇಜಿಗೆ ಹೋಗಿರ್ತೀರೋ, ಏನು ಓದ್ತಾ ಇದ್ದೀರೋ ಅದರದ್ದೊಂದು ದಾಖಲಾತಿನೂ ಕೂಡ ಬೇಕಾಗಿರುತ್ತೆ. ಅಂದರೆ ಅಡ್ಮಿಷನ್ ಎಲ್ಲ ಆಗಿರೋದು ಕೂಡ ಬೇಕಾಗಬಹುದು. ಅರ್ಜಿಯನ್ನು ಯಾವ ಥರ ಸಲ್ಲಿಸ್ಬೋದು? ಈಗ ಅರ್ಜಿ ಸಲ್ಲಿಸೋದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಆದರೆ ಯಾವಾಗ ಈ ಅಪ್ಲಿಕೇಶನ್ ಹಾಕಿ ಕೊನೆಯ ಡೇಟ್ ಬಂದು ಅಂತ ಹೇಳಿದ್ರೆ ಸ್ನೇಹಿತರೆ, ಅಕ್ಟೋಬರ್ 30, 2024ನೇ ತಾರೀಕು ಬಂದು ನಿಮಗೆ ಕೊನೆಯ ದಿನಾಂಕವಾಗಿರುತ್ತೆ. ಹಾಗಾದರೆ ಅಕ್ಟೋಬರ್ 24 ಕೊನೆಯ ದಿನಾಂಕ ಆದರೆ ಅರ್ಜಿ ಸಲ್ಲಿಕೆನ ಯಾವ ಥರ ಮಾಡೋದು, ಅರ್ಜಿನ ಯಾವ ಥರ ಸಲ್ಲಿಸೋದು ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ನಿಮಗೊಂದು ಕಾಣಿಸ್ತಾ ಇದೆ ಇಲ್ಲಿ, ಆಸಕ್ತ ಹಾಗೂ ಅರ್ಹ ವಿದ್ಯಾರ್ಥಿಗಳಿಗೆ https://scholarship.gov.in ಅನ್ನೋ ಒಂದು ವೆಬ್ಸೈಟ್ ಇದೆ ಇಲ್ಲಿ. ಈ ವೆಬ್ಸೈಟಿಗೆ ಒಂದು ಸತಿ ನೀವು ಭೇಟಿ ನೀಡಿದ್ರೆ ಆ ಒಂದು ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಅದರಲ್ಲಿ ನಿಮಗೆ ಏನೇ ತರಹ ಡೌಟ್ ಇದ್ದರೂ, ಯಾವುದೇ ನಿಮ್ಮ ಅಪ್ಲಿಕೇಶನ್ ತಗೊಳ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೆಚ್ಚಿನ ಮಾಹಿತಿಗೆ ನೀವು ಈ ಒಂದು ನಂಬರ್ಗೂ ಕೂಡ ನೀವು ಕರೆ ಮಾಡಿ ಅದ್ರ ಬಗ್ಗೆ ನೀವು ವಿಚಾರಿಸ್ಕೊಬಹುದು ಅಂತ ಹೇಳಿದ್ರೆ, ಇವಾಗ ನೀವು ಅಪ್ಲೈ ಮಾಡ್ತಾ ಇರಬೇಕು, ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು, ಸರ್ವರ್ ಡೌನ್ ಆಯಿತು, ನಿಮ್ಮ ಅಪ್ಲಿಕೇಶನ್ ತಗೊಳ್ತಾ ಇಲ್ಲ, ಅಥವಾ ನೀವು ಇಂಥ ದಾಖಲಾತಿಗಳನ್ನ ಯಾವ ಥರ ಕೊಡಬೇಕು, ಏನೇ ನಿಮ್ಗೇನಾದರೂ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ನೀವು ಈ ಒಂದು ನಂಬರ್ ಮುಖಾಂತರ ನೀವು ಅರ್ಜಿನ ಸಲ್ಲಿಸೋಕ್ಕೆ ನಿಮಗೆ ಸಹಾಯ ಆಗುತ್ತೆ. ಚಾನಲ್ ಡಿಸ್ಕ್ರಿಪ್ಷನ್ ಕೆಳಗಡೆ ಕೂಡ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನು ಅಂತೆಲ್ಲ ನಿಮ್ಮ ವಿವರಗಳನ್ನ ಹಾಕಿರ್ತೀನಿ. ಒಂದ್ಸಲ ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲೂ ನೀವು ನೋಡ್ಕೊಬಹುದು. ಹಾಗೆಯೇ ನೀವು ನಿಮಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಈ ವಿಡಿಯೋ ಮುಖಾಂತರ ನಿಮ್ಮ ಡೌಟ್ನ ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ಕೇಳಬಹುದು. ನಾನು ನಿಮ್ಗೆ ಅದಕ್ಕೂ ಕೂಡ ಉತ್ತರನ ಕೊಡ್ತೀನಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್ ಐಕಾನ್ ಇದೆ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತು ನಿಮಗೆ ನೆಕ್ಸ್ಟ್ ಬರೋವಂತಹ ಒಂದು ಇನ್ಫಾರ್ಮೇಷನ್ನು ಕೂಡ ನಿಮ್ಗೆ ಸಿಗುತ್ತೆ. ನನ್ನ ಚಾನಲ್ ನೇಮ್ ಒಂದು ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.